ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಕ್ತ ಬರ್ತಿದೆ, ಬೇಗ ಫಸ್ಟ್ ಏಡ್ ಬಾಕ್ಸ್ ತಗೊಂಬನ್ನಿ ಫಾಸ್ಟ್. ಫಸ್ಟ್ ಏಡ್ ಎಲ್ಲ ಬೇಡ ರಾಮ್, ಅರ್ಶನದ ಪುಡಿ ತಗೊಂಬನ್ನಿ. ಒಂದ್ ಚಿಟಿಕೆ ಅರ್ಶನದ ಪುಡಿ ಹಾಕಿದ್ರೆ ಸಾಕು, ಬರೋ ರಕ್ತ ನಿಂತೋಗುತ್ತೆ. ತಗೋರ ಅರ್ಶನ ಹಾಕು. ಉರಿತಿದ್ಯಾ? ಏನು ಆಗ್ತಿಲ್ಲ ರಾಮ್. ನೋಡ್ರ ಚಿಕ್ಕಿ, ಎಷ್ಟೇ ಪೇನ್ ಆದ್ರೂ ನಂಗೆ ಏನೂ ಆಗಿಲ್ಲ ಅಂತ ಪೋಸ್ ಕೊಟ್ಕೊಂಡು ನಿಂತ್ಕೋತಾರೆ. ರಾಮ್ ನಂಗೆ ನಿಜವಾಗ್ಲೂ ಏನು ಆಗಿಲ್ಲ. ನೀವು ಸುಮ್ಮನೆ ಇರಿ ಸೀತಾ, ನೀವು ಸೈಡ್ ಬನ್ನಿ, ನಾನ್ ಮಾಡ್ತೀನಿ. ಬನ್ನಿ ಈ ಕಡೆ. ಇದು ಹೆಂಗೆ ಇದು? ಹೀಗೆ ಎಷ್ಟು ಈಸಿ. ವಾವ್ ರಾಮ್, ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ ನೀವು. ಮತ್ತೆ ನಂಗೇನು ಕೆಲಸ ಬರಲ್ಲ ಅನ್ಕೊಂಡ್ರ? ನಂಗೆ ಕೊಕೊನಟ್ ಗ್ರೇಟ್ ಮಾಡೋಷ್ಟರಲ್ಲಿ ನೆಕ್ಸ್ಟ್ ಇಯರ್ ಯುಗಾದಿ ಬಂದ್ರು ಐ ಡೋಂಟ್ ಕೇರ್. ಓಹೋ, ಏನಮ್ಮ ಸೀತಾ, ನನ್ನ ಮೊಮ್ಮಗನ್ನ ನಳಮಹಾರಾಜನ್ ಮಾಡ್ತಾ ಇದೀಯಾ? ನಿನ್ನ ಕೈ ರುಚಿನೆಲ್ಲ ಅವನಿಗೆ ಕಲ್ಸ್ಕೊಡೋ ಪ್ಲಾನು. ನೀವು ಒಳ್ಳೆ, ನಂಗೇನು ಅಡುಗೆ ಮಾಡಕ್ ಬರಲ್ವಾ? ಸೀತಾ ಹೆಲ್ಪ್ ಮಾಡಿದ್ರೆ ನಂಗೆ ಕಲ್ತ್ಕೊಳ್ಳೋದ? ಹೌದು ಕಣಪ್ಪ, ನೀನು ಬೇರೆ ದೇಶಕ್ಕೆ ಹೋಗಿ ಬಂದ್ಮೇಲೆ ಕಲ್ತ್ಕೊಂಡ್ ಬಂದಿದ್ಯಲ್ಲಪ್ಪ. ಬ್ರೆಡ್ಡಿಗೆ ಜಾಮ್ ಹಾಕೋದು, ಸ್ಯಾಂಡ್ವಿಚ್ ಮಾಡೋದು ಅಲ್ಲ. ಹಾ, ಅದೊಂದು ಅಡುಗೆನೇನಲ್ಲೂ ನಮ್ಮ ಸೀತಾ ಸಾಧನ ಮಾಡ್ತಾರಲ್ಲೋ. ತಿಳಿ ಸಾರು, ಪಲ್ಯ, ಕೋಸಂಬರಿ, ಪುಳಿಯೋಗರೆ, ಚಿತ್ರಾನ್ನ, ಅದು ಅಡುಗೆ. ಇವೆಲ್ಲ ಮಾಡೋದಕ್ಕೆ ನಿನಗೆ ಬರುತ್ತೇನೋ? ಕಲ್ತ್ಕೊಂತೀನಿ. ಇವತ್ತು ನೋಡಿ ಒಬ್ಬಟ್ಟು ನಾನೇ ಮಾಡ್ತಾ ಇರೋದು. ಓ, ಅಂದ್ರೆ ನೀನೀಗ ಹಬ್ಬದ ಊಟ ಮಾಡೋದಕ್ಕೆ ನಿಂತಿದ್ದೀಯಾ? ಮಾಡಕ್ಕೆ ನಾನ್ ಬಿಡ್ಬೇಕಲ್ಲ ತಾತ. ಈಗ ನಳ ಮಹಾರಾಜನ ಕಿಚನ್ ಇಂದ ಆಚೆ ಹಾಕ್ತಿದ್ದೀನಿ, ಹೋಗಿ. ಆಯ್ತಾ? ಆದದ್ದೆಲ್ಲ ಉಳಿತೆ ಆಯಿತು. ರಾಮ್, ಹೋಗಿ ಕೆಲಸ ನೋಡ್ಕೊಳ್ಳಿ. ಸುಬ್ಬಿ, ಇವತ್ತು ನೀನು ನಿಮ್ ತಾತನ ಮನೆಗೆ ಹೋಗ್ಬೇಕು ಆಯ್ತಾ? ಇಲ್ಲಾಂದ್ರೆ ಅವ್ರು ಬಂದು ಸುಮ್ನೆ ಜಗಳ ಮಾಡ್ತಾರ ಕಡೆ. ಆದ್ರೆ ಸೀತಮ್ಮ ನಿನ್ನ ಹೊರ ಕಳ್ಸಕ್ಕೆ ಒಪ್ತಿಲ್ಲ. ನೀ ಹೇಗಾದ್ರೂ ಮಾಡಿ ಅವ್ರನ್ನ ಒಪ್ಪಿಸ್ಬೇಕು, ಓಕೆನಾ? ಸೀತಮ್ಮ ಬೇಡ ಅಂದ್ರೆ ನಾನೇನ್ ಮಾಡ್ಲಿ? ಬೇಡ ಅಂದ್ರೆ ನಿಮ್ ತಾತ ಇಲ್ಲಿಗೆ ಬಂದ್ಬಿಡ್ತಾರ ಕಣೆ, ಓಕೆನಾ? ಹೌದು ಸುಬ್ಬಿ, ಹಾಗೇನಾದ್ರೂ ಆದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನೀನು ಸಿಹಿ ಅಲ್ಲ ಸುಬ್ಬಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹಾಗಾಗ್ಬೇಕಾ ಹೇಳು? ಸೊ ನೀನು ಸೀತಮ್ಮನ ಹತ್ರ ನೈಸಾಗಿ ಮಾತಾಡಿ ವಟಾರಕ್ಕೆ ಹೋಗ್ತೀನಿ ಅಂತ ಹೇಳ್ಬೇಕು, ಓಕೆನಾ? ರಾಮ್ ಮತ್ತೆ ಅಶೋಕ್ ನಿನ್ನ ತಾತನ ಹತ್ರ ಕರ್ಕೊಂಡು ಹೋಗ್ತಾರೆ. ಸುಬ್ಬಿ, ಮಾತಾಡ್ಬೇಡಿ ನೀವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.